ಆಯೋಜಿಸಿರುವ ಸಾಂಸ್ಕೃತಿಕ ಕಲಾ ಪ್ರತಿಭೋತ್ಸವ ವೇದಿಕೆ ಬಿಡಿರುವ ಎಲ್ಲ ಗಣ್ಯರಿಗೆ, ಯಾಕಂದರೆ ಟೈಮ್ ಆಗೈತಿ, ಒಬ್ಬೊಬ್ಬರಿಗೆ ಅಡ್ರೆಸ್ ಮಾಡೋಲ್ಲ, ಎಲ್ಲ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮತ್ತು ಸನ್ಮಾನಿತರಾದ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಹೆಸರೇ ಭಾಳಷ್ಟು ಅರ್ಥಪೂರ್ಣ ಆಗೈತಿ. ಸಾಂಸ್ಕೃತಿಕ ಕಲಾ ಪ್ರತಿಭೋತ್ಸವ ಬಹಳ ಅರ್ಥಪೂರ್ಣವಾದಂಥ ಹೆಸರನ್ನು ಇಟ್ಕೊಂಡು ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಈ ಫ್ರೆಂಡ್ಸ್ ಸೋಷಿಯಲ್ ಕ್ಲಬ್ ಆಯೋಜಿಸಿದೆ. ನನಗೆ ಇಲ್ಲಿ ಬಂದ ತಕ್ಷಣ ನಾನು ಪ್ರಕಾಶ್ ಅವ್ರಿಗೆ ಕೇಳ್ತಾ ಇದ್ದೆ, ಏನು ಭಾಳಷ್ಟು ಹುಡುಗಿಯರಿದ್ದಾರಾ ಅಥವಾ ಮಹಿಳೆಯರಿದ್ದಾರಾ, ಯಾರಿದ್ದಾರೆ ಅಲ್ಲಿ ಅಂತ. ಇಲ್ಲಿ ಬಂದು ನೋಡಿದಾಗ ಎಲ್ಲರೂ ಮಿಕ್ಸ್ಡ್ ಆಗಿದ್ದೀರಿ. ಭಾಳ ವಿಶೇಷವಾಗಿ ಮಹಿಳಾ ದಿನಾಚರಣೆ ಅಂಥೇಳಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ಇವತ್ತು ಈ ಕಾರ್ಯಕ್ರಮವನ್ನು ಇದೇ ಥರ ಮಾಡುವಂಥದ್ದು ಪ್ರಸ್ತುತತೆ ಇದೆ. ಆವಾಗೊಂದು ಕಾಲ ಇತ್ತು, ಹೆಣ್ಣುಮಕ್ಕಳ ಸ್ಥಾನಮಾನಗಳ ಬಗ್ಗೆ ಮಾತಾಡುವಂಥ ಕಾಲ. ನಾವು ಮಹಿಳಾ ದಿನಾಚರಣೆಗೆ ಎಲ್ಲಿ ಹೋದ್ರೂ ಕೂಡ ಮುಂಚೆ ಋಗ್ವೇದದಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂಥೇಳಿ ಸ್ತ್ರೀಯರಿಗೆ ಗೌರವವನ್ನು ಕೊಡ್ತಾಯಿದ್ರು. ನಂತರದಲ್ಲಿ ನ ಸ್ತ್ರೀ ಸ್ವಾತಂತ್ರ್ಯ ಮಹರ್ಹತಿ ಅಂತ ಉತ್ತರವೇದ ಕಾಲದಲ್ಲಿ ಸ್ವಲ್ಪ ಡೌನ್ ಆಯಿತು. ಆಮೇಲೆ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರು ಒಗ್ಗೂಡಿ ಸ್ತ್ರೀ ಪುರುಷ ಅನ್ನದೇ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಶಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂಥೇಳಿ ಸ್ತ್ರೀಗೆ ಉತ್ತಮವಾದಂಥ ಸ್ಥಾನವನ್ನು ಕೊಟ್ಟು, ಅಲ್ಲಿಂದ ನಂತರದ ಬೆಳವಣಿಗೆಗಳಲ್ಲಿ ಇವತ್ತಿನ ಆಧುನಿಕ ಕಾಲದಲ್ಲಿ ಸ್ತ್ರೀಯ ಸ್ಥಾನಮಾನಗಳ ಬಗ್ಗೆ ಚರ್ಚೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೆ ಆದಾಗ್ಯೂ ಕೂಡ ಸಮಸ್ಯೆಗಳು ಸಾಕಷ್ಟಿದ್ದಾವೆ. ಸಮಸ್ಯೆಗಳು, ಚಾಲೆಂಜಸ್ ಇವತ್ತಿನ ಇದರಲ್ಲಿ ಪ್ರೆಸೆಂಟ್ಲಿ ವಿ ಆರ್ ಫೇಸಿಂಗ್ ಡಿಫ್ರೆಂಟ್ ಚಾಲೆಂಜಸ್. ಸೊ ನಮ್ಮ ಮನಸ್ಥಿತಿ ಬದಲಾಗಬೇಕು ಅಷ್ಟೇ. ಅದಕ್ಕೆ ಬೇಕಾದಂಥ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಇದ್ದಾವೆ, ಸರ್ಕಾರ ಸಾಕಷ್ಟು ಪ್ರೋಗ್ರಾಮ್ಸ್ ಕೊಟ್ಟಿದೆ, ಸಾಕಷ್ಟು ಆ್ಯಕ್ಟ್ಗಳಿದ್ದಾವೆ ನಮಗೆ ಸಪೋರ್ಟ್ ಮಾಡೋದಕ್ಕೆ. ಆದರೆ ನಾವು ಇವತ್ತು ಮಕ್ಕಳನ್ನು ಬೆಳೆಸೋ ರೀತಿ ಅಥವಾ ನಾವು ಸಮಾಜದಲ್ಲಿ ಇರೋ ರೀತಿ ಅಷ್ಟೇನೇ ಥಿಂಕ್ ಮಾಡಬೇಕಾಗಿದೆ. ನಮ್ಮಲ್ಲಿರುವಂಥ ಪೊಟೆನ್ಷಿಯಲ್ ಏನಿದೆ ಅದನ್ನು ಹೊರಗೆ ಹಾಕಬೇಕು. ಇವತ್ತು ಆ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತು. ಯಾಕಂದ್ರೆ ಇವರೆಲ್ಲ ಹೆಣ್ಮಕ್ಳು ರೀಪ್ರೆಸೆಂಟೇಟಿವ್ ಅಂತ. ಈ ಹೆಣ್ಮಕ್ಳು ಸಾಧನೆ ಮಾಡಿದ್ದಾರೆ ಅಂದರೆ ನಮ್ಮ ಮನೆ ಹೆಣ್ಮಕ್ಳು, ನಿಮ್ಮ ಮಕ್ಕಳಿರಬಹುದು, ಅಕ್ಕ ತಂಗಿ ಇರಬಹುದು, ತಾಯಿ ಇರಬಹುದು, ಯಾರೇ ಇರಬಹುದು, ಅವರು ಸಾಧನೆ ಮಾಡೋದಕ್ಕೆ ಸಾಧ್ಯ ಐತಿ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅರ್ಥಪೂರ್ಣವಾಗಿ ಎಲ್ಲ ಕ್ಷೇತ್ರದವರನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ತಮ್ಮ ಕಲೆಯನ್ನು ಪ್ರದರ್ಶಿಸೋದಕ್ಕೆ ಹೆಣ್ಮಕ್ಳು ಕೂಡ ಬಂದಿದ್ದಾರೆ. ಈ ಡ್ಯಾನ್ಸ್ ನೃತ್ಯ ಪ್ರತಿಭೆಯನ್ನು ಪ್ರದರ್ಶಿಸೋದಕ್ಕೆ ಮತ್ತು ಹಾಡುಗಳನ್ನು ಹೇಳೋದಕ್ಕೆ ಈ ಮಹಿಳಾ ಪ್ರತಿಭೆಗಳು ಬಂದಿದ್ದಾವೆ. ಇಂತಹ ಮಹಿಳಾ ಪ್ರತಿಭೆಗಳನ್ನು ಗುರುತಿಸೋದ್ರಿಂದ ನಮ್ಮ ಮನೆ ಹೆಣ್ಮಕ್ಳನ್ನು ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸಬೇಕು ಅಂತ ಈಗ ಎಷ್ಟೋ ಜನರ ಮನಸ್ಸಿನಲ್ಲಿ ಅದು ಬಂದು ಹೋಗ್ಬಿಟ್ಟಿರ್ತೈತೆ. ಈ ಯೋಗ ಅನನ್ಯ ನೋಡಿದಾಗ ನನ್ನ ಮಗಳನ್ನು ನಾನು ಯೋಗ ಮಾಡಿಸ್ಬಹುದೇನೋ, ಇಷ್ಟು ಎತ್ತರಕ್ಕೆ ಬೆಳೆಸಬಹುದೇನೋ ಅಂತ. ವೀಣಾ ಅವರನ್ನು ನೋಡಿದಾಗ ನಾನು ಈ ಕ್ಷೇತ್ರದಲ್ಲಿ ನಾನು ಕಳಿಸ್ಬಹುದೇನೋ ಅಂತ. ಎಲ್ಲರಿಗೂ ಈಗ ಅಷ್ಟು ಡಿಫ್ರೆನ್ಸಿಯೇಟ್ ಮಾಡಲ್ಲ. ಇನ್ನೂ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗಗಳಲ್ಲಿ ಇನ್ನೂ ಸ್ವಲ್ಪ ಮಟ್ಟಿಗೆ ಇದೆ. ಅದು ಹೋಗಬೇಕು, ಅಲ್ಲಿ ಅದು ರೀಚ್ ಆಗಬೇಕು. ನಾವು ಸಾಮಾನ್ಯವಾಗಿ ಎಲ್ಲ ಕಲಿತಂತಹ ಹೆಣ್ಮಕ್ಳು ಅಂದರೆ ತಾಯಂದಿರು ಏನು ಮಾಡ್ತೀವಿ ಅಂದರೆ, ಹೆಣ್ಮಗು ಆದರೂ ಅಷ್ಟೇ, ಗಂಡು ಮಗು ಆದರೂ ಅಷ್ಟೇ, ಅವರಿಗೂ ಮ್ಯೂಸಿಕ್ ಕ್ಲಾಸಿಗೆ ಕಳಿಸ್ತೀವಿ, ಅವರಿಗೂ ಕರಾಟೆ ಕ್ಲಾಸಿಗೆ ಕಳಿಸ್ತೀವಿ, ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀವಿ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆಲ್ಲದರಲ್ಲೂ ಕಳಿಸ್ತೀವಿ, ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಆದರೆ ಇನ್ನೂ ಅದರಿಂದ ಹೊರಬರಬೇಕು ಅಂತಂದ್ರೆ ನಾವು ಗ್ರಾಮೀಣ ಭಾಗದ ಜನರಿಗೆ ಆ ಅರಿವನ್ನು ಮೂಡಿಸಬೇಕು. ಇನ್ನೂ ಅಲ್ಲಿ ಸ್ವಲ್ಪ ಮಟ್ಟಿಗೆ ಮಗನಾದರೆ ಒಳ್ಳೆಯದು, ಮಗಳಾದರೆ ಬೇಡ, ಇನ್ನೂ ಇದೆ. ಅದನ್ನು ಹೋಗಿಸ್ಬೇಕು ಅಂತಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಹೆಣ್ಮಕ್ಕಳಿಗೆ ಒಳ್ಳೆಯ ಗೌರವವನ್ನು ಕೊಡೋದನ್ನು ಗಂಡು ಮಕ್ಕಳಿಗೂ ಕಲಿಸಿ ಹೆಣ್ಮಕ್ಳನ್ನು ಗೌರವಿಸುವುದನ್ನು ಅವರು ಕಲಿತ್ರೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ. ಇವತ್ತು ಆಗ್ತಿರುವಂತಹ ಏನಾದರೂ ಶೋಷಣೆಗಳು ಅದು ಕಡಿಮೆ ಆಗಬೇಕು ಅಂದರೆ ನಾವು ಮನೆಯಲ್ಲಿ ಮಕ್ಕಳನ್ನು ಬೆಳೆಸೋ ರೀತಿನಲ್ಲೇನ ಅದು ಬೆಳವಣಿಗೆ ಆಗಬೇಕು. ಯಾಕಂದರೆ ಯಾವುದೇ ಆ್ಯಕ್ಟ್ ರೂಲ್ಸ್ ಅವುಗಳನ್ನು ನಾವು ಎನ್ಫೋರ್ಸ್ ಮಾಡಿದರೂ ಕೂಡ ಅವುಗಳನ್ನು
ನಾವು ಉಪಯೋಗ ತೆಗೆದುಕೊಳ್ಬೋದು. ಆದರೆ ಅದೊಂದರಿಂದ ಮಾತ್ರ ಆಗೋದಕ್ಕೆ ಸಾಧ್ಯ ಇಲ್ಲ. ಮನೆಯಿಂದನೇ ಎಜುಕೇಷನ್ ಆಗಬೇಕು, ಮನೆ ಮೊದಲ ಪಾಠಶಾಲೆ ಅನ್ನೋ ಹಾಗೆ. ಅದಕ್ಕೆ ತಾವೆಲ್ಲ ಬಂದಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕೂಡ ಕರೆಸಿರೋದು ಮಹಿಳಾ ದಿನಾಚರಣೆ ಅಂಥೇಳಿ. ಅದಕ್ಕೆ ಮಹಿಳೆಯರಿಗೆ ಗೌರವ ಕೊಟ್ಟು ಮಹಿಳೆಯಲ್ಲಿರುವಂತಹ ಪ್ರತಿಭೆಯನ್ನು ಹೊರಗೆ ಹಾಕಿದರೆ ಅದು ದೇಶಕ್ಕೇನೆ ಕೊಡುಗೆ. ಯಾಕಂದ್ರೆ ದೇಶದ ಎಕಾನಮಿ ಬೆಳಿಬೇಕಂದ್ರೆ, ಸಾಂಸ್ಕೃತಿಕವಾಗಿ ದೇಶ ಬೆಳಿಬೇಕು ಅಂದ್ರೆ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ, ಆರ್ಥಿಕವಾಗಿ ದೇಶ ಬೆಳಿಬೇಕಂದ್ರೆ ಮಹಿಳೆಯ ಕೊಡುಗೆನೂ ಬೇಕಲ್ಲ. 50% ನಾವಿದ್ದೀವಿ, ಆದರೆ ಉದ್ಯೋಗದಲ್ಲಿ 32%, ಆಮೇಲೆ ಪಾರ್ಲಿಮೆಂಟಿನಲ್ಲಿ ಸುಮಾರು 15%, ಆಮೇಲೆ ಸ್ಟೇಟ್ ಲೆಜಿಸ್ಲೇಚರಲ್ಲಿ ಓನ್ಲಿ 14%. ಇಷ್ಟು ಮಾತ್ರ ಇದೆ ಅಪ್ರಾಕ್ಸಿಮೇಟ್ಲಿ. ಅದು ನಮ್ಮ ಪ್ರತಿಭೆನೂ ಯೂಸ್ ಆದರೆ ದೇಶಕ್ಕೇನೆ ಲಾಭ. ಅದಕ್ಕಾಗಿ ಮನೆಯಿಂದನೇ ಅದು ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಅದಕ್ಕೆ ಮನೆಯಲ್ಲಿ ಗಂಡು ಹೆಣ್ಣು ಅಂತ ಭೇದ ಭಾವ ಮಾಡದೆ ಆ ಮಕ್ಕಳನ್ನು, ಹೆಣ್ಣು ಮಗುವನ್ನು ಕೂಡ ನೀವು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ನೀವು ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸಿದ್ದೇ ಆದರೆ ಅದು ದೇಶಕ್ಕೇನೆ ಉತ್ತಮವಾದಂತಹ ಕೊಡುಗೆಯಾಗುತ್ತೆ. ಅದು ದೇಶಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಆ ದಿಶೆಯಲ್ಲಿ ಹೆಣ್ಮಕ್ಕಳಿಗೆ ಒಳ್ಳೆಯ ಆರೋಗ್ಯ, ಶಿಕ್ಷಣ ಎಲ್ಲವನ್ನು ಕೊಡ್ರಿ. ಅವರಿಗೆ ಮಲ್ಟಿ ಟಾಸ್ಕ್ ಮಾಡುವಂಥ ಶಕ್ತಿ ಇದೆ. ಪುರುಷನಿಗಿಂತ ಜಾಸ್ತಿ ಆದಂತಹ ಶಕ್ತಿ ಮಹಿಳೆಗಿದೆ. ಯಾಕಂದ್ರೆ ಮನೆ ಮತ್ತು ಹೊರಗೂ ಕೂಡ ನಿಭಾಯಿಸುವಂತಹ ಆ ಮಾನಸಿಕ ಶಕ್ತಿ ಇರೋದು ಮಹಿಳೆಗೆ. ಅದಕ್ಕೆ ಮನೆಯಲ್ಲಿರುವಂಥ ಹೆಣ್ಮಕ್ಳನ್ನು ನೀವು ಪ್ರೋತ್ಸಾಹಿಸಿದ್ದೆ ಆದರೆ ಮಹಿಳಾ ದಿನಾಚರಣೆಗಳನ್ನು ಮಾಡೋದಕ್ಕೆ ಸಾರ್ಥಕತೆ ಬರುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.